ಎಲ್ರಿಗೂ ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಹೌದು, ಈ ಒಂದು ವ್ಲಾಗನ್ನು ಟೆಕ್ ಇನ್ ಕನ್ನಡ ಸಂದೀಪ್ ಆಗಿ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ನನ್ನ ಕೆಲವೊಂದು ಮನದಾಳದ ಮಾತನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಟೈಮ್ ಕೂಡ ಬಂದಿದೆ. ಮೊನ್ನೆ ಹಿಂಗೆಲ್ಲ ಒಂದು ಕಡೆ ಓದ್ತಾ ಇದ್ದೆ, ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ವಿಷಯದಲ್ಲಿ ಸಕ್ಸೀಡ್ ಆಗಬೇಕು ಅಂತ ಅಂದರೆ ನಮ್ಮ ಎಫರ್ಟ್ನ ಜೊತೆಗೆ, ನಮ್ಮ ಪರಿಶ್ರಮದ ಜೊತೆಗೆ ಅದೃಷ್ಟ ಕೂಡ ಇರಬೇಕಂತೆ, ಲಕ್ ಕೂಡ ಇರಬೇಕಂತ. ಆಯಿತಾ, ನೀವು ನಂಬಲ್ಲ, ನಮ್ಮ ಎಫರ್ಟು, ನಮ್ಮ ಪರಿಶ್ರಮ ಬರೀ 20-30% ಅಷ್ಟೇ ಅಂತೆ. ಉಳಿದ 70% ನಮಗೆ ಲಕ್ ಇರಬೇಕು, ಅದೃಷ್ಟ ಇರಬೇಕು. ಆಶ್ಚರ್ಯ ಆಗುತ್ತೆ. ಹೆಂಗೆ ಅಂದರೆ, ಪರ್ಸ್ನಲಿ ನನಗಂತೂ, ನಾನು ಲೈಫಲ್ಲಿ ಇಲ್ಲಿವರೆಗೂ ಏನೇ ಮಾಡಿದರೂ ಕೂಡ ನನ್ನನ್ನು 1000 ಜನ ನೀವು ನೋಡ್ಬೋದಾಯ್ತಾ, ನನಗೆ ಅದು ಅದೃಷ್ಟ ಅನಿಸುತ್ತೆ, ಲಕ್ ಅನಿಸುತ್ತೆ, ಪ್ಯೂರ್ ಲಕ್ ಅನಿಸುತ್ತೆ. ಏನಕ್ಕೆ ಅಂದರೆ, ಪ್ರತಿಯೊಬ್ಬರು ಕೂಡ ಕಷ್ಟಪಡ್ತಾರೆ. ನಂತರನೇ 1000 ಜನ ಯೂಟ್ಯೂಬರ್ಸ್ ಇರ್ಬೋದು, ಅವರು ಕೂಡ ಕಷ್ಟಪಡ್ತಾರೆ. ನಾನೆಷ್ಟು ಕಷ್ಟಪಡ್ತೀನೋ ಅಷ್ಟೇ ಕಷ್ಟಪಡ್ತಾರೆ. ಆದರೆ ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟ ರೀಚ್ ಆಗೋದಕ್ಕಾಗೋದಿಲ್ಲ. ಅದು ಯೂಟ್ಯೂಬ್ ಅಂತ ಅಲ್ಲ, ಯಾವುದೇ ವಿಷಯ ಆಗಿರ್ಬೋದು. ಅವ್ರ ಡ್ರೀಮನ್ನು ಅಚೀವ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ ತುಂಬ ಜನ. ಆದರೆ ಅದರಲ್ಲಿ 1%, 2% ಜನ ಮಾತ್ರ ಸಕ್ಸೀಡ್ ಆಗ್ತಾರೆ ಅದರಲ್ಲಿ. ಏನಕ್ಕೆ ಅಂದರೆ ಲಕ್ ತುಂಬ ಇಂಪಾರ್ಟೆಂಟು. ನಿಮ್ಮಲ್ಲೂ ಕೂಡ ತುಂಬ ಜನ ಅನಿಸ್ತಿರ್ಬೋದು, ಏನೋ ಒಂದು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀರಾ, ಎಷ್ಟೋ ಕಷ್ಟಪಡ್ತೀರಾ, ಆಗ್ತಿರಲ್ಲ. ಆದರೆ ಲಕ್ ಇದೆ ಅಲ್ವಾ, ಎಲ್ರಿಗೂ ಸಿಗಲ್ಲ ಅದು. ಸೊ ನಾನಂತೂ ಈ ವಿಷಯದಲ್ಲಿ ಈ ಒಂದು ಲಕ್ ಪಡ್ಕೊಳ್ಳೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ, ಅದೃಷ್ಟ ಪಡ್ಕೊಳ್ಳೋಕ್ಕೆ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ನಾನು ಇವತ್ತೇನಾಗಿದ್ರು ಕೂಡ ಅದು ನಿಮ್ಮಿಂದನೇ, ಪ್ಯೂರ್ ನಿಮ್ಮಿಂದ. ನಾನಿವತ್ತು ಏನೇ ಅಚೀವ್ ಮಾಡಿದರೂ ಕೂಡ ನನ್ನ ಲೈಫಲ್ಲಿ ಏನೇ ಇದ್ದರೂ, ನನ್ನ ಲೈಫಲ್ಲಿ ಅದು ನಿಮ್ಮ ಸಪೋರ್ಟ್ ಇಲ್ಲದೆ, ನೀವಿಲ್ಲದೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಾನು ಇನ್ ಕೇಸ್ ಈ ಪ್ರೊಫೆಷನ್ ನಾನು ಮಾಡ್ತಿಲ್ಲ ಅಂದರೆ ನಾನು ಏನಾಗಿರ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯೋಚನೆ ಮಾಡ್ಕೊಳಕ್ಕಾಗಲ್ಲ ನನಗೆ. ನಾನು ಅದೇ ಎಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ದಿದ್ರೆ ಏನಾಗಿರ್ತಿದ್ದೆ ಅಂತ. ಒಟ್ಟಿಗೆ ನಾನು ಈಗಿರೋ ಅಷ್ಟು ಖುಷಿಯಾಗಂತೂ ಇರ್ತಿರಲಿಲ್ಲ ಅಂತ ಮಾತ್ರ ಗೊತ್ತು. ಎಷ್ಟೋ ಸಲ ನಮಗೆ ಗೊತ್ತಿರೋರೇ ಎಷ್ಟೋ ಜನ ಸಪೋರ್ಟ್ ಮಾಡಲ್ಲ. ಆದರೆ ನಿಮ್ಮಲ್ಲಿ ತುಂಬ ಜನ, 99.9% ಜನ ನನ್ನ ಡೈರೆಕ್ಟಾಗಿ ತುಂಬ ಜನ ನೋಡಿಲ್ಲ. ನಿಮಗೆ ನಾನು ರಿಲೇಟಿವ್ ಅಲ್ಲ, ಫ್ರೆಂಡ್ ಅಲ್ಲ, ಅಥವಾ ಬೇರೆ ಇನ್ಯಾರೋ ಸಂಬಂಧಿ ಅಲ್ಲ, ಏನೂ ಅಲ್ಲ. ಆದರೂ ಕೂಡ ನೀವು ನನಗೆ ತೋರಿಸುವಂಥ ಪ್ರೀತಿ ಇದೆ ಅಲ್ವಾ, ಅದು ನಂಗೆ ಅನ್ನಿಸ್ದಂಗೆ ಏನೋ ಒಂದು ವರ್ಡ್ ಅಂತಾರೆ, ಏನೋ ಎಕ್ಸ್ಪೆಕ್ಟ್ ಮಾಡದೆ ಪ್ರೀತಿ ಮಾಡ್ತಾರೆ ಅದಕ್ಕೇನೋ ಅಂತಾರೆ. ಸೊ ಆ ರೀತಿ ವಿತೌಟ್ ಎಕ್ಸ್ಪೆಕ್ಟೇಷನ್ ನನ್ನಿಂದ ನೀವು ಏನೋ ಎಕ್ಸ್ಪೆಕ್ಟ್ ಮಾಡದೆ ಒಂದು ಪ್ರೀತಿಯನ್ನು ಕೊಡ್ತೀರಾ, ಪ್ಯೂರ್ ಲವ್. ಅದು ಒಂದು ರೀತಿ ಕಾಮೆಂಟ್ ಮಾಡ್ತೀರಾ, ಲವ್ ಫ್ರಮ್ ನಿಮ್ಮ ಜಾಗದಿಂದ ಅಂತ. ಆ ಸಪೋರ್ಟ್ ಮಾಡ್ತೀರಾ. ಯಾರೋ ನನ್ನ ಬಗ್ಗೆ ಏನಾದರೂ ಕಾಮೆಂಟ್ ಮಾಡ್ತಾಯಿದ್ರೆ ನೀವು ಸಪೋರ್ಟ್ ಮಾಡ್ಕೊಂಡು ಕಾಮೆಂಟ್ ಹಾಕಿರ್ತೀರ. ಮೋಸ್ಟ್ಲಿ ನಮಗೆ ಗೊತ್ತಿರೋರು ಯಾರು ಕೂಡ ಆ ಲೆವೆಲ್ ಸಪೋರ್ಟ್ ಮಾಡಲ್ಲ ಅನಿಸುತ್ತೆ. ಖುಷಿ ಕೊಡುತ್ತೆ ನನಗೆ, ಎಷ್ಟು ಅದೃಷ್ಟ ಅನಿಸುತ್ತೆ. ಏನೋ ಲಕ್ಕು ಗುರು, ನನಗೆ ಇಷ್ಟೊಂದು ಜನ ಪ್ರೀತಿ ಕೊಡ್ತಾರೆ ಅಂದರೆ ಎಲ್ರಿಗೂ ಸಿಗಲ್ಲ ಅದು. ಒಂದ್ಸಲ ನಾನು ಈ ಟೆಕ್ ಇನ್ ಕನ್ನಡ ಶುರು ಮಾಡ್ದಂಗಿಂದ ಒಂದ್ಸಲ ನಾನು ಯೋಚನೆ ಮಾಡಿದ್ರೆ ನನಗೆ ಹೆಂಗಿಲ್ಲಿ ತನಕ ಬಂದೆ ಅಂತ ಅನ್ಸುತ್ತೆ. ನಾನು ಯಾವತ್ತೂ ಇದನ್ನೇ ಫುಲ್ ಕಂಪ್ಲೀಟಾಗಿ ಪ್ರೊಫೆಷನ್ನ ಕಂಪ್ಲೀಟಾಗಿ ಫುಲ್ ಟೈಮ್ ನಾನು ಮಾಡ್ಬೋದು ಅಂತ ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿದವನಲ್ಲ. ನಾನು ಯೋಚನೆ ಮಾಡಿಲ್ಲ. ಇದನ್ನೇ ಲೈಫಾಗಿ, ಇದನ್ನೇ ಪ್ರತಿಯೊಂದು ಕೂಡ. ನಾನು ಹಾಕಿರುವಂಥ ಬಟ್ಟೆಯಿಂದ ಹಿಡಿದು ಈ ಫೋನು, ಸ್ಯಾಮ್ಸಂಗಿನ ಮೋಸ್ಟ್ ಪ್ರೀಮಿಯಂ ಫೋನ್, ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಫೋನು. ಹಾಕಿರುವಂಥ ವಾಚ್ ಕೂಡ ಅಷ್ಟೇ. ಆಯ್ತಾ, ಎಲ್ಲ ನಿಮ್ಮಿಂದ. ನಾನು ಹಾಕಿರೋ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಕೂಡ ನಾನು ಯೋಚನೆ ಕೂಡ ಮಾಡಿಲ್ಲ. ನನ್ನ ಲೈಫಲ್ಲಿ ಇದುವರೆಗೂ ನಾನು ದುಡ್ಡು ಕೊಟ್ಟು ತೊಗೊಂಡಿರೋ ಫೋನ್, ಇದುವರೆಗೂ ಐಫೋನ್ ತೊಗೊಂಡೆ ಲಾಸ್ಟ್ ಟೈಮು. ಅದು ಬಿಟ್ಟರೆ ಆ್ಯಂಡ್ರಾಯ್ಡಲ್ಲಿ ಮೋಸ್ಟ್ಲಿ ಒಂದು 10,000 ಮ್ಯಾಕ್ಸಿಮಮ್ ಫೋನ್ ಅಂತ ತೊಗೊಂಡ್ರೆ 10-12,000. ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ನಾನು ಫ್ಯೂಚರ್ ಒಂದಿನ ತುಂಬ ಮೋಸ್ಟ್ ಎಕ್ಸ್ಪೆನ್ಸಿವ್ ಫೋನ್, ನಾನು ಪ್ರತಿ ವರ್ಷ ಮೋಸ್ಟ್ ಎಕ್ಸ್ಪೆನ್ಸಿವ್ ಫೋನ್ ನಾನು ಚೇಂಜ್ ಮಾಡ್ತೀನಿ. ನನಗೆ ಪ್ರತಿ ಸಲ ಕೂಡ ಪ್ರತಿದಿನ ಒಂದು ಹೊಸ ಟೆಕ್ನಾಲಜಿಯನ್ನು ನಾನು ಎಕ್ಸ್ಪ್ಲೋರ್ ಮಾಡುವಂಥ ಚಾನ್ಸ್ ಸಿಗುತ್ತೆ. 1000 ಫೋನ್ಗಳನ್ನ ಅನ್ಬಾಕ್ಸ್ ಮಾಡ್ತೀನಿ, 1000 ಫೋನ್ಗಳನ್ನ ಯೂಸ್ ಮಾಡ್ತೀನಿ, 1000 ಗ್ಯಾಜೆಟ್ಗಳನ್ನ ಯೂಸ್ ಮಾಡ್ತೀನಿ.
ನನ್ನ ಪ್ಯಾಷನ್ ಆಗಿತ್ತಿದು. ನೋಡುವೆ ಯೂಟ್ಯೂಬಲ್ಲಿ ದೊಡ್ಡ ದೊಡ್ಡ ಇಂಗ್ಲೀಷ್ ಯೂಟ್ಯೂಬರ್ ನೋಡುವೆ, ಏನು ಲಕ್ಕಿ ಅಲ್ವಾ ಅವರೆಲ್ಲ, ನಮಗೂ ಇದು ಚೆನ್ನಾಗಿರೋದು ಅನ್ಕೋತಿದ್ದೆ. ಬಟ್ ಅದೆಲ್ಲ ಬರೀ ಕನಸಾಗಿತ್ತು ನನಗದು. ಆ ಟೈಮಲ್ಲಿ ಬರೀ ಕನಸು. ನಾನು ಫಸ್ಟ್ ವೀಡಿಯೋ ಶುರು ಮಾಡಿದಾಗ ನಾನು ಇದನ್ನೆಲ್ಲ ಇಟ್ಕೊಂಡು ಮಾಡಲಿ, ಏನೋ ಮುಂದೆ ಒಂದಿನ ಏನೋ ಆಗ್ಬೋದೇನೋ ಗೊತ್ತಿಲ್ಲ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆ ಟೈಮ್. ಸುಮ್ಮನೆ ಮಾಡಿದೆ. ಅದು ಇಲ್ಲಿ ತನಕ ಕರ್ಕೊಂಬರುತ್ತೆ ಅಂತ ನಾನು ಲೈಫಲ್ಲಿ ಯೋಚನೆ ಮಾಡಿರಲಿಲ್ಲ. ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇವತ್ತು ನಾನು ಊಟ ಈ ಒಂದು ಪ್ಲ್ಯಾಟ್ಫಾರ್ಮಿಂದ, ಈ ಒಂದು ಪ್ರೊಫೆಷನಿಂದ ಬರ್ತಾಯಿದೆ. ಪ್ರತಿಯೊಂದು ಕೂಡ ನಾನು ಇವತ್ತು ಏನೇ ಮಾಡಿದ್ರು, ಫ್ಯೂಚರಲ್ಲಿ ಏನೇ ಮಾಡಿದ್ರೂ ಕೂಡ ಅದು ನಿಮ್ಮಿಂದ, ನಿಮ್ಮ ಸಪೋರ್ಟಿಂದ. ನನಗೆ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆಯಿತಾ, ಲಾಸ್ಟ್ 7 years 7 ವರ್ಷ ಆಯಿತು ನಾನು ಇದನ್ನು ಶುರು ಮಾಡಿ. ಒಂದು 5-6 ವರ್ಷ ಆಗಿದೆ ಫುಲ್ ಟೈಮ್ ಮಾಡೋಕ್ಕೆ ಶುರು ಮಾಡಿ. ಆ ಟೈಮಲ್ಲಿ ನಾನು ಆಲ್ಮೋಸ್ಟ್ ಗಿವ್ ಅಪ್ ಮಾಡಿದ್ದೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ ನನಗೆ. 2017ನೇ ಇಸ್ವಿಯಲ್ಲಿ ಆಲ್ಮೋಸ್ಟ್ ಗಿವ್ ಅಪ್ ಮಾಡಿದ್ದೆ ನಾನು. ಆಗಲ್ವಾ ನನಗೆ ಇದು ಅಂತ. ಬಟ್ ನಾನು ಈಗಂತೂ ತುಂಬ ಖುಷಿಯಾಗಿದ್ದೀನಿ, ತುಂಬ ಅದೃಷ್ಟವಂತ ಆಗಿದ್ದೀನಿ. ಗೊತ್ತಿಲ್ಲ ಇನ್ನೂ ಎಷ್ಟು ದಿನ ನಾನು ಇದೇ ರೀತಿ ಮಾಡ್ತಾ ಇರ್ತೀನಿ. ಬಟ್ ಎಲ್ಲಿ ತನಕ ಮಾಡ್ತೀನಿ ಅಲ್ಲಿ ತನಕ ನಾನು 100% ಕೊಡ್ತೀನಿ. ನಾನು ಯಾವತ್ತೂ ಮರೆಯಲ್ಲ. ನಾನು ನೀವೇನು ನನಗೆ ಈ ಒಂದು ಸಪೋರ್ಟನ್ನು, ಈ ಒಂದು ಪ್ರೀತಿ ಕೊಟ್ಟಿದ್ದೀರ, ಚಿರಋಣಿ ನಾನು ನನ್ನ ಲೈಫ್ ಪೂರ್ತಿ. ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ನನಗನ್ನ. ತುಂಬ ದಿನ ಇದನ್ನು ಶೇರ್ ಮಾಡ್ಬೇಕು ನಿಮ್ಮ ಹತ್ರ ಅಂತ ಅನ್ಕೋತಾ ಇದ್ದೆ. ಗೊತ್ತಿಲ್ಲ ನಂಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಐ ಥಿಂಕ್ ಈಗ ನಂಗೆ ಅನ್ನಿಸ್ದಂಗೆ ಸುಮಾರು 7.5 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ. 7.5 ಲಕ್ಷ ಅಂತಂದರೆ ಯೋಚನೆ ಮಾಡಿ, ಸಣ್ಣ ನಂಬರ್ ಅಲ್ಲ, ತುಂಬ ದೊಡ್ಡ ನಂಬರು. 7.5 ಲಕ್ಷ ಜನ ಸಬ್ಸ್ಕ್ರೈಬ್ 7.5 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನೀವು ನಂಬಲ್ಲ, ಪ್ರತಿ ತಿಂಗಳು ಹತ್ತಿರ ಒಂದು 40% ಜನ ಮಾತ್ರ ನಾನು ಸಬ್ಸ್ಕ್ರೈಬ್ ಮಾಡಿ, ಅಂದರೆ 40% ಜನ ನನ್ನ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, 60% ಜನ ಸಬ್ಸ್ಕ್ರೈಬ್ ಮಾಡಿರೋ ಇರ್ತೀರ. ಆಯಿತಾ, ಸೊ ಪ್ರತಿ ತಿಂಗಳು ನನ್ನ ಯೂನಿಕ್ ಆಡಿಯನ್ಸ್ ನೋಡ್ತೀನಲ್ವಾ, ಸುಮಾರು 11-12 ಲಕ್ಷ ಜನ ಯೂನಿಕ್ ಆಡಿಯನ್ಸ್ ಇರ್ತೀರ. 11-12 ಲಕ್ಷ ಪ್ರತಿ ತಿಂಗಳು ಅಂದರೆ 11-12 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡದಿರೋರು ಬಿಟ್ಟು 11-12 ಲಕ್ಷ ಜನ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಅನ್ಬಿಲೀವಬಲ್. ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ, ನಮ್ಮದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫುಲ್ ಕಂಪ್ಲೀಟ್ ಜನ ಫಿಲ್ ಆಯಿತು ಅಂದರೆ ಮೋಸ್ಟ್ಲಿ ಅದು ಕೆಪಾಸಿಟಿ 40,000 ಇರ್ಬೋದು ನಂಗೆ ಅನ್ನಿಸ್ದಂಗೆ. 40,000. ಆ 40,000 ಜನರ ಸುತ್ತ ನೀವು ಮಧ್ಯೆ ಒಬ್ಬರೇ ಒಬ್ಬರು ನಿಂತ್ಕೊಂಡಿದ್ದೀರಾ ಅಂದರೆ ಆ ಒಂದು ಫೀಲ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. 40,000 ಜನಕ್ಕೆ ನೀವು ಪಾಠ ಮಾಡ್ತಾಯಿದ್ದೀರಾ, ಮಧ್ಯ ಒಬ್ಬರೇ ಒಬ್ಬರು ನಿಂತ್ಕೊಂಡಿದ್ದೀರಾ ಅಂತ. ಆ ಒಂದು ಫೀಲ್, ಎಲ್ಲರೂ ನಿಮ್ಮನ್ನು ನೋಡ್ತಾ ಇದ್ದಾರೆ, ಒಂದು ಫೀಲ್ ಹೆಂಗಿರುತ್ತೆ ಯೋಚನೆ ಮಾಡಿ. ಅದರಲ್ಲಿ 40,000 ಅಲ್ಲ ಅಂತಂದ್ರೆ 12 ಲಕ್ಷ ಯುನೀಕ್ ಆಡಿಯನ್ಸ್. 12 ಲಕ್ಷ ಜನರಿಗೆ ನೀವು ಏನೋ ಪಾಠ ಮಾಡ್ತಾಯಿದ್ದೀರಾ ಅಂದರೆ, ಅದು ನೀವು ನೋಡ್ತೀರಾ, ಇಷ್ಟಪಡ್ತೀರಾ ಅಂದರೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿ. ಸೊ ನಾನು ಹೇಳೋದು ಇಷ್ಟೇ, ನಾನು ಶುರು ಮಾಡಿದಾಗ ನಾನು ಇಲ್ಲಿ ತನಕ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಕೂಡ ಈಗ ಮೊದಲ ಹೆಜ್ಜೆ ನೀಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಹೇಳೋದು ಇಷ್ಟೇ, ಯಾವತ್ತೂ ಗಿವ್ ಅಪ್ ಮಾಡೋದಕ್ಕೆ ಹೋಗಬೇಡಿ. ಅನಿಸುತ್ತೆ, ತುಂಬ ಸಲ ಅನಿಸುತ್ತೆ, ಅಯ್ಯೋ ಆಗಲ್ಲ ಇದು ನನಗೆ ಅನಿಸುತ್ತೆ. ಬಟ್ ನೀವು ಯಾವತ್ತೂ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು, ಯಾವತ್ತು ನೀವು ಪೇಷನ್ಸ್ ಇಟ್ಕೊಂಡು ನೀವು ಕನ್ಸಿಸ್ಟೆಂಟಾಗಿರ್ತೀರ, ಮಾಡ್ಕೊಂಡು ಹೋಗ್ತೀರಾ. ಈ ಸಲ ಸೋಲ್ತೀರಾ, ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಈ ಸಲ ಸೋಲ್ತೀರಾ, ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂದ್ಕೊಂಡು ಯಾವತ್ತು ನೀವು ಮುಂದಕ್ಕೆ ಹೋಗ್ತೀರಾ, ಅವತ್ತು ನಂಗೆ ಅನ್ನಿಸ್ದಂಗೆ ಒಂದಲ್ಲ ಒಂದಿನ ಆ ಒಂದು ಲಕ್ ನಿಮಗೂ ಕೂಡ ಸಾಥ್ ಕೊಡುತ್ತೆ. ನಮ್ಮ ಎಫರ್ಟ್ ಇಂಪಾರ್ಟೆಂಟ್ ಅಷ್ಟೇ. ಲಕ್ಕು ಬರುತ್ತೆ ಒಂದಿನ 100% ಪ್ರತಿಯೊಬ್ಬರಿಗೂ ಬರುತ್ತೆ. ಇವತ್ತು ನನಗಿರ್ಬೋದು, ಇನ್ನೊಂದು ದಿನ ಬೇರೆಯವ್ರಿಗೆ ಬರ್ಬೋದು. ಹಂಗಂತ ಲೈಫಲ್ಲಿ ನಾನು ಮೇಲಕ್ಕೆ ಹೋಗ್ಬಿಟ್ಟೆ ಗುರು ಅಂದ್ಬಿಟ್ಟು
ಸೆಟಲ್ ಆಗೋದಲ್ಲ. ಈಗ ನನಗೆ ಆರಾಮಾಗಿ ಹಬ್ಬ ಮುಗೀತು, ಇನ್ಮೇಲೆ ನಾನು ಆರಾಮಾಗಿ ಏನೋ ಬೇಕಾಬಿಟ್ಟು ಮಾಡಿದ್ರು ಜನ ನೋಡ್ತಾರೆ ಅನ್ನೋ ಮೈಂಡ್ಸೆಟ್ ನಮಗೆ ಬರಬಾರ್ದು. ನಾವು ನಮ್ಮದು ಮೈಂಡ್ಸೆಟ್ ಆ ಬಿಗಿನಿಂಗ್ ಸ್ಟೇಜಲ್ಲಿ, ಸ್ಟ್ರಗ್ಲಿಂಗ್ ಸ್ಟೇಜಲ್ಲಿ ಏನು ಕಷ್ಟಪಡ್ತಿರ್ತೀವಿ ಆಗ ಹಿಂಗಿರುತ್ತೋ ಈಗಲೂ ಹಂಗೆ ಇದೆ ಅಂತ ಅಂದರೆ ಯಾವುದು ಪರ್ಮನೆಂಟ್ ಅಲ್ಲ. ಫ್ಯೂಚರಲ್ಲಿ ಒಂದಿನ ಮತ್ತೆ ಅದೇ ಕೆಳಗಡೆ ಲೆವೆಲ್ಗೆ ಹೋಗ್ಬೋದು. ಆ ಮೈಂಡ್ ಇರುತ್ತಲ್ಲ, ಮೈಂಡ್ ಸೆಟ್ಟು ನಿಮಗೆ ಅದು ಅಷ್ಟೊಂದು ಇದು ಮಾಡಲ್ಲ. ಆಗಲೂ ಕೂಡ ಕಷ್ಟಪಡ್ತೀರ, ಮೇಲಿದ್ರು ಅಷ್ಟೇ ಕೆಳಗಿದ್ರು ಅಷ್ಟೇ, ನಿಮ್ಗೆ ಆ ಒಂದು ವರ್ಕು ನಿಮ್ಮ ಎಫರ್ಟ್ ಇದ್ದೇ ಇರುತ್ತೆ. ಸೊ ಅದನ್ನು ಮೇಲಕ್ಕೆ ಹೋದ ತಕ್ಷಣ ತಲೆ ಸ್ವಲ್ಪ ಮೇಲಕ್ಕೆ ತೊಗೊಂಡೋಗೋದು, ಕೆಳಗೆ ಹೋದ ತಕ್ಷಣ ಮತ್ತೆ ಡಿಪ್ರೆಷನ್ ಆಗೋದು, ಈ ರೀತಿ ತುಂಬ ಜನ ಮಾಡ್ಕೋತಾರೆ. ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದೇ ಮೈಂಡ್ಸೆಟ್ ಇರಲಿ ನಿಮಗೆ, ಕೆಳಗಡೆ ಇರಲಿ ಮೇಲ್ಗಡೆ ಇರಲಿ, ಮೈಂಡ್ಸೆಟ್ ಒಂದೇ ಇರಲಿ. ಹೆಂಗೆ ಇದ್ರೂ ಸರ್ವೈವ್ ಆಗ್ತೀರ ಲೈಫಲ್ಲಿ, ಏನೇ ಕಷ್ಟ ಬಂದರೂ ಸರ್ವೈವ್ ಆಗ್ತೀರ. ಸೊ ನಿಮ್ಮ ಎಫರ್ಟನ್ನು ಮಾತ್ರ ಸ್ಟಾಪ್ ಮಾಡಬೇಡಿ, ಅಷ್ಟೇ. ಕಷ್ಟಪಡಿ, ಒಂದಿನ ಲಕ್ ನಿಮ್ಮ ಕೈ ಹಿಡಿಯುತ್ತೆ. ಸೊ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಾನು ಒಂದು ರೀತಿ ಹಿಂಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನನ್ನ ಲೈಫ್ ಕೊನೆ ತನಕನೂ ಕೂಡ ನಿಮ್ಮ ಈ ಒಂದು ಸಪೋರ್ಟ್ ಏನು ನೀಡ್ಕೊಂಬಂದಿದ್ರು ಅದನ್ನು ನಾನು ಮರೆಯಲ್ಲ. ನಾನು ಗೊತ್ತಿಲ್ಲ ಯೂಟ್ಯೂಬಲ್ಲಿ ತನಕ ಇರುತ್ತೆ ಅಂತ, ಅಲ್ಲಿ ತನಕ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಇರೋ ತನಕ ನಾನು ಮಾಡ್ಕೊಂಡು ಹೋಗ್ತೀನಿ, ಕಷ್ಟಪಡ್ತೀನಿ, ಇಂಪ್ರೂವ್ ಮಾಡ್ಕೋತೀನಿ. ತುಂಬ ಥ್ಯಾಂಕ್ ಯು. ಈ ಕೆಲವೊಂದು ವಿಷಯಗಳು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ, ಕೊನೆಗೂ ಶೇರ್ ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.